ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಅಂದರೆ 1.5 ತಿಂಗಳಾಯಿತು ಹತ್ರ ಯಾವುದೇ ಥರ ವಿಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ. ಜುಲೈ ತಿಂಗಳಲ್ಲಂತೂ ಒಂದೇ ಒಂದು ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿಲ್ಲ. ಇದು ಬಂದು ಆಗಸ್ಟು. ಸುಮಾರು 1.5 ತಿಂಗಳಿಂದ ಯಾವುದೇ ಥರ ಅಪ್ಡೇಟ್ ಕೂಡ ನಾನು ನಿಮಗೆ ಕೊಟ್ಟಿಲ್ಲ. ಇನ್ನು ಕೆಲವೊಂದೊಂದು ವಿಡಿಯೋಸು ಅಂದರೆ ಬ್ಯಾಲೆನ್ಸ್ ಎಲ್ಲ ಉಳ್ಕೊಂಡಿದ್ವಲ್ಲ, ಅದೆಲ್ಲನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾಕೆಷ್ಟು ತಡ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವಿಡಿಯೋಸ್ ಎಲ್ಲ ಹಾಕಿದಾಗ ನೀವು ಡೈಲಿ ವಿಡಿಯೋಸು ಹಾಕಿ ಅಂತ ಅಂದ್ಬಿಟ್ಟು ಪರ್ಸ್ನಲ್ ಆಗಿ ಎಲ್ಲನೂ ಕೂಡ DM ಮಾಡ್ತಾಯಿದ್ರು. ಸೊ ನಾನು ಯಾಕೆ 6-7 ವರ್ಷದಿಂದ ಮಾಡಿಕೊಂಡು ಯೂಟ್ಯೂಬ್ನ ಅಷ್ಟೊಂದು ಶ್ರಮಪಟ್ಟು ಸ್ಟಾಪ್ ಮಾಡಿ ವಿಡಿಯೋಸ್ನ ನಾನು ಹಾಕ್ತಾ ಇದ್ದೀನಿ ಅಂತ ಅಂದರೆ, ಯಾವುದೇ ಥರ ಒಂದು ಕಡೆ ಸಪೋರ್ಟಿವ್ ಆಗಿರಬೇಕು, ಒಂದು ಕಡೆ ಮನೆಯಲ್ಲಿ ನೆಮ್ಮದಿ ಅನ್ನೋದಿರಬೇಕು. ಅದಾದಮೇಲೆ ಮಕ್ಕಳ ಏನದು ಎಜುಕೇಷನ್ಗಾಗಿ ಮಕ್ಕಳುಗಳ ಆರೋಗ್ಯದಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಅಟ್ಲೀಸ್ಟು 100ಗೆ 100% ಇಲ್ಲ ಅಂದರೂ 90% ಆದ್ರೂ ಕೂಡ ಒಂದು ತಾಳ್ಮೆ ಅನ್ನೋದಿರಬೇಕು. ಹಾಗೆಯೇ ಒಂದು ಸುಧಾರಣೆ ಅನ್ನೋದಿರಬೇಕು. ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಬ್ಬರೇ ಒಂದು ಹೆಣ್ಣು ನಿಂತ್ಕೊಂಡು ಅಂದರೆ, ಯಾರೂ ನನ್ನ ಸಪೋರ್ಟಿಗೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಸ್ಬೆಂಡ್ ಸಪೋರ್ಟಿಗಿದ್ದಾರೆ, ನಾನು ಏನೇ ಮಾಡಿದ್ರು ಒಪ್ತಾರೆ. ಬಟ್ ಏನಾಗುತ್ತೆ ಅಂತ ಅಂದರೆ, ಒಂದೊಂದ್ಸಲ ಒಂದು ಸಂಸಾರದಲ್ಲಿ ಬೇರೆ ವ್ಯಕ್ತಿಗಳು ಅಂದರೆ 3ನೇ ವ್ಯಕ್ತಿ ಬಂದು ತಲೆ ಹಾಕಿದಾಗ ಸಂಸಾರದಲ್ಲಿ ಏರುಪೇರು ಕಷ್ಟಗಳು ಇದ್ದಿದ್ದೇ. ಹಾಗೆಯೇ ಕೋಪ, ಮುನ್ಸು, ಜಗಳ, ಸಂಸಾರನೇ ಹಾಳಾಗೋಗುತ್ತೆ ಅಂತಲೇ ಅಂದ್ಕೊಂಬಿಡಿ. ಈ ಥರ ಎಲ್ಲನೂ ಕೂಡ ಸಮಸ್ಯೆಗಳು ಬರ್ತಾ ಇರ್ತವೆ. ಸೊ ಹಾಗಾಗಿ ನನಗೆ ಯಾಕೆ ವಿಡಿಯೋಸು ಬರೋದಕ್ಕೆ ತಡ ಆಯಿತು ಅಂತ ಅಂದ್ಬಿಟ್ಟು ಆಲ್ಮೋಸ್ಟು ನನ್ನ ಪರ್ಸ್ನಲ್ ಯೂಟ್ಯೂಬರ್ಸ್ ಅಂದರೆ ವ್ಯೂವರ್ಸ್ ಇರ್ತಾರಲ್ವ, ಅವರಿಗೆ ಆಲ್ಮೋಸ್ಟು ಗೊತ್ತಾಗಿರುತ್ತೆ. ನಾನು ಇವತ್ತು ಅಂದರೆ ಈಗಲೇ ವಿಡಿಯೋನ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನೋ ಒಂದು ಕಾರಣ ಇದೆ. ಬಟ್ ನಾನು ತುಂಬಾ ಯೋಚನೆ ಮಾಡಿದೆ ಫ್ರೆಂಡ್ಸ್. ಪ್ರತಿ ಸಲ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ನಾನು, ಅಂದರೆ ಗ್ಯಾಪ್ ಬಿಟ್ಟು ವೀಡಿಯೋಸ್ ಹಾಕಬೇಕಾದ್ರೆ ಪ್ರತಿ ಸಲ ತುಂಬ ಸಲ ನಾನು ಹೇಳ್ತಾ ಇರ್ತೀನಿ, ಇಲ್ಲ ಫ್ರೆಂಡ್ಸ್ ಇನ್ನು ಮುಂದೆ ವೀಡಿಯೋಸ್ ಹಾಕ್ತೀನಿ, ಇಲ್ಲ ಫ್ರೆಂಡ್ಸ್ ನಾನು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತೀನಿ, ಹಾಗೆಯೇ ಒಂದಿನಕ್ಕೆ 2-3 ವೀಡಿಯೋ ಹಾಕ್ತೀನಿ. ಈ ಥರ ಎಲ್ಲನೂ ಕೂಡ ನಾನು ಹೇಳಿದ್ದುಂಟು. 100ಗೆ 100% ಸತ್ಯ. ಬಟ್ ಏನಾಗುತ್ತೆ ಅಂತ ಅಂದಾಗ ನಾನು ಹೇಳಿರ್ತೀನಿ, ಅದಾದಮೇಲೆ ಸೆಕೆಂಡಿಗೋ ಅಥವಾ ಅದಾದಮೇಲೆ 1 ಡೇಗೋ ನನಗೆ ಯಾವುದೇ ಥರ ಇಂಟ್ರೆಸ್ಟ್ ಬರೋದಿಲ್ಲ. ಫ್ರೆಂಡ್ಸ್, ಒಂದು ನೆನಪಿರಲಿ, ನಾನು ಏನೋ ಒಂದು ಹೇಳಿರ್ತೀನಿ ಅಂದರೆ ಹೇಳಾದ್ಮೇಲೆ ನಾನು ಮಾಡೋದಕ್ಕೆ ಟ್ರೈ ಮಾಡಿರ್ತೀನಿ. ಬಟ್ ಅದ್ರ ಮುಂದೆ ನನಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫುಲ್ ಬಿಡಿಸಿ ಹೇಳೋದಕ್ಕಾಗಲ್ಲ ನನಗೆ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಒಂದು ಗುಲಾಬಿ ಹೂವು ಅಷ್ಟು ಮುಳ್ಳುಗಳ ಮಧ್ಯೆ ಒಂದು ಬೆಳೀತಾ ಇದೆ ಅಂತ ಅಂದರೆ, ಆ ಎಷ್ಟು ಮುಳ್ಳುಗಳು ಆ ಹೂವನ್ನ ಚುಚ್ಚಿ ಇಟ್ಟಿರ್ತವೆ. ಹೌದಲ್ವ ಇಲ್ಲ ತಾನೇ? ಆ ಹೂವು ಕೊನೆಗೆ ಆ ಮುಳ್ಳುಗಳನ್ನೆಲ್ಲನೂ ಕೂಡ ದಾಟಿ ಒಂದು ಹೂವಾಗಿ ಮೊಗ್ಗಾಗಿ ಒಂದು ಏನದು ತುಂಬಾ ಚೆನ್ನಾಗಿ ಅರಳುತ್ತೆ. ಆ ರೋಸ್ ಅನ್ನೋದು, ಆ ಗುಲಾಬಿ ಹೂವು ಅನ್ನೋದು ಎಂಥ ಮನುಷ್ಯನೂ ಕೂಡ ಅಟ್ರಾಕ್ಟಿವ್ ಆಗಿ ಸೆಳೆತ ಎಳೆಯುತ್ತೆ. ಅಷ್ಟು ಇಷ್ಟಪಡುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನನ್ನನ್ನು ಅಷ್ಟು ಮಾತುಗಳಿಂದಾಗಲಿ ಹೀಯಾಳಿಸೋದಾಗಲಿ ಅಷ್ಟು ಮಾಡ್ತಾ ಇರ್ತಾರೆ. ಅಕ್ಕಪಕ್ಕದವ್ರಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರನ್ನೂ ನಂಬಂಗಿಲ್ಲ. ಸ್ವಂತ ಮನೆಯಲ್ಲಿರೋರನ್ನೇ ನಂಬಂಗಿಲ್ಲ. ಈ ಥರ ವ್ಯವಸ್ಥೆಗಳು ಉಟ್ಕೊಂಡಿದ್ದಾಗ ನಾನು ಹೇಗೆ ತಾನೇ ಅದನ್ನೆಲ್ಲ ಎದುರಿಸಿ ವಿಡಿಯೋಸ್ ಅಪ್ಲೋಡ್ ಮಾಡೋಣ? ತುಂಬ ಸಲ ಯೋಚನೆ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನನಗೆ ಒಂದೇ ಒಂದು ಏನು ಅಂತಂದರೆ, ಒಂದು ನೆಮ್ಮದಿ ಇರಬೇಕು, ಸಂತೋಷ ಇರಬೇಕು, ಜೊತೆಯಲ್ಲೇ ಇರಬೇಕು ಯಾರಾದರೂ ನನಗೆ ಸಪೋರ್ಟಿವ್ ಆಗಿ, ಅಥವಾ ಅವರು ಇಲ್ಲ ನೀನು ಮಾಡು ಅನ್ನೋ ಒಂದು ಧೈರ್ಯನ ತುಂಬಿದ್ರೆ ನಾನಿದ್ದೀನಿ ಅನ್ನೋದು. ಆವಾಗ ನಮಗೆ ಏನು ಅನಿಸುತ್ತೆ ಅಂತಂದರೆ, ಇಲ್ಲ ನಾವು ಮಾಡೋಣ, ನನ್ನ ಹಿಂದೆ ಒಬ್ರು ಇದ್ದಾರೆ, ನಾನು ಏನೇ ಕಷ್ಟ ಇದ್ರೂ ನಾನು ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಛಲನ ಉಟ್ಕೊಂಡ್ಬಿಡುತ್ತೆ. ಒಂದೊಂದು ಸಲ ಸಪೋರ್ಟ್ ಮಾಡೋದು ಅಥವಾ ಒಂದೊಂದು ಸತಿ ಹಿಂದೇಟ್ ಹಾಕೋದು, ಈ ಥರ ಎಲ್ಲನೂ ಆಗುತ್ತೆ ಫ್ರೆಂಡ್ಸ್. ಆವಾಗ ನಮಗೆ ಯಾರೂ ಇಲ್ವೇನೋ ನನ್ನ ಜೊತೆಲಿ
ಅದೇ ನನ್ನ ಮಕ್ಕಳಾಗಿದ್ದಿದ್ರೆ ಅವ್ರು ಸ್ವಲ್ಪ ದೊಡ್ಡವರಾಗಿ ತಿಳುವಳಿಕೆ ಇದ್ದಿದ್ರೆ ನಮ್ಮ ತಾಯಿ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾಳೆ, ನಾವು ಸಪೋರ್ಟಿವ್ ಆಗಿರ್ಬೇಕು ಅನ್ನೋ ಒಂದು ಫೀಲ್ ಬರ್ತಾ ಇತ್ತು. ಮಕ್ಳಿನ್ನ ಚಿಕ್ಕೋರು ಫ್ರೆಂಡ್ಸ್. ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಮಕ್ಕಳು ದೊಡ್ಡವಾಗೋವರೆಗೂ ಏನೂ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಮಕ್ಕಳು ಚಿಕ್ಕೋರು ಇದ್ರೂ ಕೂಡ ತುಂಬಾನೇ ಸಾಧನೆ ಮಾಡಿದ್ದಾರೆ. ಬಟ್ ಇನ್ನೊಂದೇನು ಅಂತಂದ್ರೆ ಅವರಿಗೆ ಒಬ್ರಲ್ಲ ಒಬ್ರು ಸಪೋರ್ಟಿವ್ ಆಗಿರ್ತಾರೆ ಆ ತರ. ನನಗೆ ಇನ್ನೊಂದು ಅಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ 0 ಸಬ್ಸ್ಕ್ರೈಬರ್ಸ್ ಇದ್ರು, 0 ವ್ಯೂಸ್ ಇತ್ತು. ಅವಾಗ್ಲಿಂದನೂ ಇದುವರೆಗೂ ಕೂಡ ನೀನ್ ಮಾಡ್ತೀಯಾ ಮಾಡು, ನಾನು ಏನೇ ವಿಡಿಯೋಸ್ ಹಾಕ್ತೆ ಇರ್ಲಿ ನನಗ್ ಸಪೋರ್ಟಿವ್ ಆಗಿರೋದು ನಮ್ ತಾಯಿ. ನಾನು ಎಂಥ ಕಷ್ಟದಲ್ಲಿದ್ರು ಕೂಡ ನನಗ್ ಸಪೋರ್ಟ್ ಮಾಡಿರೋದು ನಮ್ ತಾಯಿ. ನಮ್ ತಾಯಿ ಬಿಟ್ರೆ ಸೆಕೆಂಡು ಈಗ ರೀಸೆಂಟ್ ಆಗಿ ನಮ್ ಹಸ್ಬೆಂಡ್. ನಂಗೆ ನಿಜವಾಗ್ಲೂ ನಮ್ ತಾಯಿನೇ ಫಸ್ಟ್, ನಮ್ ಹಸ್ಬೆಂಡ್ ಬೇಕಾ ಅಂದ್ರೆ ನಮ್ಮ ಮನೆಯವ್ರು ಬೇಕಾ, ನಮ್ ತಾಯಿ ಬೇಕಾ ಅಂತ ಕೇಳಿದಾಗ ನಮ್ ತಾಯಿನೇ ಫಸ್ಟ್ ನಾನು ಚೂಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಯಾಕಂತ ಅಂದ್ರೆ ನನ್ನ ಓದ್ಬೇಕಾರಾಗ್ಲಿ, ನನ್ ಮದ್ವೆ ಆದಾಗ್ಲಿ, ಮದ್ವೆ ಆಗಿಂದ ಹಿಡ್ದು ಇದುವರೆಗೂ ಇವತ್ತಿನ ಸೆಕೆಂಡ್ ವರ್ಗೂನು ಕೂಡ ಪ್ರತಿಯೊಂದ್ರಲ್ಲೂ ನೀನ್ ಮಾಡ್ತೀಯಾ ಮಾಡು, ನಾನು ಏನೇ ಮಾಡಿದ್ರು ನನಗೆ ಸಪೋರ್ಟ್, ನನ್ನ ಸೋತ್ರುನು ಕೂಡ ನನ್ಗೆ ಸಪೋರ್ಟಿವ್ ಆಗಿ ನಿಂತಿರೋದು ನಮ್ ತಾಯಿ. ಸರಿನಾ? ಈ ತಾಯಿ ಏನೋ ಒಂದು ನಮ್ಮ ಫ್ರೆಂಡ್ಸ್, ಸಾರಿ ನನ್ಗೆ ಎಮೋಷನಲ್ ಆದಾಗ ನನಗೆ ಮಾತಾಡೋದಿಕ್ ಮಾತುಗಳು ಬರಲ್ಲ, ಬರೀ ಅಳು ಬರುತ್ತೆ. ಏನಕ್ಕೆ ನಾನು ಈ ತರ ಎಮೋಷನ್ ಆಗಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಯೋಚನೆ ಮಾಡ್ದೆ ಫ್ರೆಂಡ್ಸ್. ನಾನು ತುಂಬಾನೇ ಯೋಚನೆ ಮಾಡ್ದೆ. ಇದಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡಿದೀನಿ, ಬಟ್ ಇವತ್ತು ಯೋಚನೆ ಮಾಡ್ದಂಗೆ ನಾನು ಯಾವತ್ತೂ ಮಾಡಿಲ್ಲ. ಯಾವ ತರ ಅಂತಂದ್ರೆ ಅಂದ್ರೆ ಎತ್ತೋರು ಕಾಯ್ತಾ ಇರ್ತಾರೆ, ನನ್ ಮಗಳು ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾಳೆ, ಎಂತೆಂಥವ್ರೆಲ್ಲ ಏನೇನೋ ಆಗ್ತಾ ಇದಾರೆ, ನನ್ ಮಗಳು ಯಾವಾಗ ನನ್ನ ಹೆಸರು ಉಳಿಸ್ತಾಳೆ, ಹಾಗೇನೆ ನನ್ನ ಹೆಸರು ಉಳಿಸೋದಿರ್ಲಿ, ಅವಳ ಕಾಲ್ ಮೇಲೆ ಅವಳು ನಿಂತ್ಕೋಬೇಕು, ಮಕ್ಳಿದಾವೆ ಚಿಕ್ಕವು, ಆ ಮಕ್ಳು ಭವಿಷ್ಯ ನೋಡ್ಕೋಬೇಕು ಅಂದ್ರೆ ನಮ್ ಸಾಧನೆಗಾಗಿ ನಮ್ ತಾಯಿ ಕಾಯ್ತಾ ಇರ್ತಾರೆ. ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ನಮ್ಮಮ್ಮ ಮನ್ಸಲ್ಲೇ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಂಗಾಗಿ ತುಂಬಾನೇ ಯೋಚನೆ ಮಾಡ್ತೆ ಫ್ರೆಂಡ್ಸ್. ಅಂದ್ರೆ ತುಂಬಾನೇ ಒಂದೊಂದ್ಸಲ ಅವ್ರಿಗೂ ಕೂಡ ಬೇಜಾರಾಗುತ್ತೆ, ಅದ್ರನ್ನ ಹೇಳ್ಕೊಳ್ಳೋದಿಲ್ಲ. ನಾವೇನಂತೀವಿ, ಏನ್ ಮಾಡ್ತಿದೀಯಮ್ಮ ಏನು ಅಂತ ಅಂದ್ಬಿಟ್ಟು ನಾವು ಕೇಳ್ತೀವಿ. ನಂತರನೇ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ ಫ್ರೆಂಡ್ಸ್. ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಿರ್ಬೋದು, ಎಷ್ಟೋ ಜನ ಅವ್ರ ತಾಯಿಗೋಸ್ಕರನೇ ಒಂದು ಜೀವನನ ಮುಡಿಪಾಗಿ ಇಟ್ಟಿರ್ತಾರೆ. ತನ್ನ ಹೊಟ್ಟೆಲಿ ಹುಟ್ಟಿರೋ ಮಕ್ಳಿಗಿಂತನೂ ತನ್ನ ತಾಯಿ ನನ್ಗೋಸ್ಕರ, ನನ್ನ ಮಕ್ಳಿಗೋಸ್ಕರ ಎಷ್ಟು ಜೀವನನ ಕಟ್ಕೊಟ್ಟಿದ್ದಾಳೆ ಅನ್ನೋ ಒಂದು ಫೀಲ್ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಆ ತಾಯಿ ಕಣ್ಣಲ್ಲಿ ನೀರು ಸುರಿಸ್ಬಾರ್ದು. ನನ್ ಏನೇ ಇದ್ರೂ ನಮ್ಮ ಅಮ್ಮಂಗೋಸ್ಕರ ನಾನೊಂದು ಹೆಸರು ಮಾಡ್ಬೇಕು, ಏನಾದ್ರೂ ಒಂದು ಒಳ್ಳೆ ರೀತಿಲಿ ಹೆಸರು ಮಾಡ್ಬೇಕು ಅನ್ನೋ ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ. ಅದ್ರಲ್ಲಿ ನಾನು ಒಬ್ಳು ಕೂಡ. ತುಂಬಾ ಸಲ ಯೋಚನೆ ಮಾಡ್ದೆ. ಇವತ್ತು ಹೊಲ್ದ ಹತ್ರ ಹೋಗಿದ್ದೆ ಹಸು ಮೇಯ್ಸೋದಕ್ಕೆ, ಅಲ್ಲೆಲ್ಲಾನು ಕೂಡ ನನಗೆ ಅದೇ ತಿಂಕು ಫ್ರೆಂಡ್ಸ್, ಯೋಚನೆ ನನಗೆ. ಎಲ್ರೂ ಏನ್ ಮಾಡ್ತಾ ಇದ್ದಾರೆ, ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಜೀವನದಲ್ಲಿ ಒಂದು ಹಠ ಛಲ ಅದೆಲ್ಲಾನು ಉಟ್ಕೊಬೇಕು. ಅವಮಾನ ಸನ್ಮಾನ ಇದೆಲ್ಲಾನು ಕೂಡ ಜೀವನದಲ್ಲಿ ಇರ್ಬೇಕು. ಜನ ಏನ್ ಬಿಡಿ, ಎಲ್ಗೋದ್ರು ಹೆಂಗೆ ಇದ್ರೂನು ಕೂಡ, ಕುಂತ್ರು ನಿಂತ್ರು ಬದುಕಿದ್ರು ಸತ್ರು ಜನ ಮಾತಾಡೋದು ತಪ್ಪಲ್ಲ. ನಾನು ಎಷ್ಟೋ ಸತಿ ಹೇಳ್ತಾ ಇರ್ತೀನಿ, ತಾಯಿನ ಅಂದ್ರೆ ನಮ್ಮನ್ನ ಎತ್ತಿರ್ತಾಳಲ್ಲ ಆ ತಾಯಿನ ಮೆಚ್ಚಿಸ್ಬೋದು. ನಮ್ಮನ್ನ ಭೂಮಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಹಣೆ ಬರ ಬರ್ದಿರ್ತಾನಲ್ಲ ಬ್ರಹ್ಮ, ನಮ್ಮ ತಾಯಿ ಹೊಟ್ಟೆಲಿ ಹುಟ್ಸಕ್ಕಿಂತ ಮುಂಚೆ ನೀನ್ ಹಿಂಗೆ ಇರ್ಬೇಕು, ಇಂಥವ್ರ ಹೊಟ್ಟೆಲಿ ಹುಟ್ಟಬೇಕು ಅಂತ ಬರ್ದಿರೋ ಅಂತಹ ಬ್ರಹ್ಮ, ಅವನ್ ಕೂಡ ನಾವು ಮೆಚ್ಚಿಸ್ಕೋಬಹುದು. ಈ ಊರ್ ಜನ ಇರ್ತಾರಲ್ಲ, ಅವ್ರ ಬಾಯಿಗಳನ್ನ ಮಾತ್ರ ಮುಚ್ಚೋದಿಕ್ ಆಗೋದಿಲ್ಲ ಅನ್ನೋ ಒಂದ್ ಮಾತು ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ಸ್ಟೋರಿ ಮೂಲಕ. ಸೊ ಅದು ಈಗಲ್ಲ, ದೇವತೆ ಕಾಲಿಂದನೂ ಅದು ಸತ್ಯನೇ. ಅದು
ಸೊ ಜನದ ಮಾತಿಗೆ ನಾನು ಸ್ವಲ್ಪ ಏನಾಗ್ತಾ ಇದ್ದೆ ಅಂದ್ರೆ ಕುಗ್ಗೋಗ್ತಾ ಇದ್ದೆ. ಅಂದ್ರೆ ಡೈರೆಕ್ಟ್ ಆಗಿ ನನ್ನ ಹತ್ರ ಏನ್ ಮಾತಾಡೋದಿಲ್ಲ. ಬೇರೆಯವ್ರ ಹತ್ರ ಹಂಗೆ ಹಿಂಗೆ ಇವಳು ಈ ತರ ಆ ತರ ಆ ಈ ತರ ಮಾತಾಡೋದು ಅಥವಾ ಒಬ್ರಿಂದ ಒಬ್ರಿಗೆ ಇದ್ ಮಾಡೋದು ಅಥವಾ ನಾನು ಏನ್ ಮದ್ವೆ ಆಗಿ ಬಂದಿದ್ದೀನಿ ಈ ಊರಿಂದ ನನ್ನ ಹುಟ್ಟಿ ಬೆಳೆದಿರುವಂತಹ ಊರಿಗೆ ಅಲ್ಲಿರುವಂತಹ ಜನಗಳಿಗೆ ಇಲ್ಲೇನೋ ಒಂದು ಇಲಿ ಹೋಯ್ತು ಅಂದ್ರೆ ಅಲ್ಲೇನೋ ಒಂದು ಹುಲಿನೇ ಹೋಯ್ತು ಅನ್ನೋ ತರ ವಿಷಯನ ಮುಟ್ಸೋದು. ಅಲ್ಲಿಂದ ನಮ್ಮ ತಾಯಿಗೆ ಒಂಥರ ಬೇಜಾರಾಗೋ ತರ ಮಾತಾಡೋದು. ಮಗ್ಳಂಗಂತೆ ಹಿಂಗಂತೆ ಅಂತ ಅವ್ರಿಗೆ ಬೇಜಾರಾಗೋದು. ಅಥವಾ ಅವರು ಒಂದೊಂದ್ಸಲ ಹೇಳ್ಕೊಳ್ಳೋರು, ಒಂದೊಂದ್ಸಲ ಹೇಳ್ಕೊಳ್ತಾ ಇರ್ಲಿಲ್ಲ. ಈ ತರ ಎಲ್ಲಾನು ಕೂಡ ಆಗಿದೆ. ಸೊ ಏನು ಮಾಡಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆದ್ಮೇಲೆ ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ದೋಸೆ, ಚಿತ್ರಾನ್ನ, ಚಟ್ನಿ ಈ ರೀತಿ ಇವಾಗಿನ ಟಿಫನ್ನು. ದೋಸೆ ಹಿಟ್ಟಿತ್ತು ಅಂದರೆ ನಮ್ಮ ಕಡೆ ಇಲ್ಲಿ ಮಂತ್ಲಿ ಪೀರಿಯಡ್ಸ್ ಏನಾದರೂ ಆದರೆ ಒಂದು ರಾತ್ರಿ ನಾವು ಒಳಗಡೆ ಬರೋಂಗಿಲ್ಲ. ಆ ಕಡೆ ಗೇಟ್ ಅಂತ ಇರುತ್ತೆ, ಹೊರಗಡೆ ಇರಬೇಕು. ಆಮೇಲೆ ಸ್ನಾನ ಮಾಡಿಕೊಂಡು ಒಳಗಡೆ ಬರ್ತೀವಿ. ಕೆಲವರು 3 ದಿನದ ತನಕ ಬರಲ್ಲ, ಕೆಲವರು 5 ದಿನದ ತನಕ ಬರಲ್ಲ. ನಮ್ಮ ಸೈಡ್ ಬಂದು 1 ದಿನ, 1 ಡೇ, 1 ನೈಟ್ ಕಳೆಯೋವರೆಗೂ. ಸೊ ಅದಾದಮೇಲೆ ಇವಾಗ ಬಂದು ಇವಾಗ ನೋಡ್ತಾ ಇರ್ಬೋದು ಒಂದು ದೋಸೆ, ಚಟ್ನಿ, ಚಿತ್ರಾನ್ನ. ಹುಡುಗರಿಗೆ ದೋಸೆ ಹಾಕಿ ಚಟ್ನಿ ಮಾಡಿ ಕಳಿಸಿದ್ದೀನಿ. ನೆನ್ನೆದು ಬೆಳಗ್ಗೆದು ಚಿತ್ರಾನ್ನ ಗೊಜ್ಜಿತ್ತು, ಅದಕ್ಕೆ ರೈಸ್ ಮಾಡಿ ಕಲಿಸ್ಕೊಂಡು ಇವಾಗ ತಿಂತಾಯಿದ್ದೀನಿ. ಒಂದೇ ಥರ ತಿಂದರೆ ಚೆನ್ನಾಗಿರಲ್ಲ ಅಂತ 2 ಥರದ್ದು ತಿಂತಾಯಿದ್ದೀನಿ. ಹಾಗೆಯೇ ಇನ್ನು ಮುಂದೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಡಿಲೇ ಮಾಡೋದಕ್ಕೆ ಹೋಗಲ್ಲ. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ. ಬಟ್ ಹಿಂಗೆ ಮಾಡ್ತೀನಿ ಅಂತಲೂ ಹೇಳಲ್ಲ, ಮಾಡಲ್ಲ ಅಂತಲೂ ಹೇಳೋಕ್ಕೆ ಹೋಗಲ್ಲ. ಸಾರಿ, ಸ್ವಲ್ಪ ನನ್ನದೇ ಆದಂಥ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದಾವೆ. ಹಾಗಾಗಿ ನಾನು ವೀಡಿಯೋಸ್ ಮಾಡಲೂಬೋದು, ಯೂಟ್ಯೂಬ್ ಸ್ಟಾಪು ಮಾಡ್ಬೋದು, ಅಥವಾ ಕಂಟಿನ್ಯೂ ಮಾಡ್ಬೋದು. ಬಟ್ ಅದೆಲ್ಲ ನಾನು ಕ್ಲಾರಿಟಿ ಎಲ್ಲ ಕೊಡೋಕ್ಕಾಗಲ್ಲ. ಓಕೆನಾ? ಓಕೆ, ನೀವೇ ನೋಡಿರೋ ಹಾಗೆ 3 ಹಸುಗಳಿವೆ. ಮೇಂಟೈನ್ ಮಾಡಬೇಕು, ತುಂಬಾ ಕಷ್ಟ ಇರುತ್ತೆ. ಸೊ ಹಾಗಾಗಿ ಬನ್ನಿ, ಈಗ ತಿಂಡಿ ತಿಂದ್ಬಿಟ್ಟು ನಂತರ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ನಮ್ಮ ಹೀರೋ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಫಿಲ್ಮ್ ಬರ್ತಾಯಿದೆ, ನೋಡ್ತಾ ಇದ್ದೀನಿ. ಆದರೆ ಇವತ್ತಿನ ವ್ಲಾಗನ್ನು ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಟುಮಾರೋ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಇಷ್ಟೇ ಫ್ರೆಂಡ್ಸ್, ಇನ್ನು ನಾನು ಮಾತಾಡೋಕ್ಕೆ ಹೋಗೋದೇ ಇಲ್ಲ. ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು ಅನ್ನೋ ಗಾದೆನೇ ಇರುತ್ತೆ. ಇನ್ನು ನಾನು ಏನಿದೆ ಸಿಚುವೇಶನ್, ಕಷ್ಟಗಳು ಏನಿದೆ ಅದನ್ನ ಕೆಳಗಡೆ ಹಾಕಿ ನಾನು ಮೇಲೆ ಎದ್ದೇಳಬೇಕು, ಸಾಧನೆ ಮಾಡಲೇಬೇಕು. ಇಷ್ಟು ದಿನಕ್ಕೆ ತುಂಬಾನೇ ಕಷ್ಟಪಟ್ಟು ಇವತ್ತಿನ ಒಂದು ನಿರ್ಧಾರನ ತಗೊಂಡಿದ್ದೀನಿ. ಇನ್ನು ಮಾತಾಡಿದ್ರೆ ಪ್ರಯೋಜನ ಇಲ್ಲ ಅಂತಲೂ ಕೂಡ ನಾನು ಊಹಿಸ್ಕೊಂಡಿದ್ದೀನಿ. ಏನೇ ಇದ್ರೂ ಕೆಲಸನ ಮಾಡಿಬಿಟ್ಟು ನಾವು ಸಾಧನೆನ ತೋರಿಸ್ಬೇಕು. ನಮ್ಮ ಕೆಲಸನೇ ಒಂದು ಸಾಧನೆಯಾಗಿ ಜನಗಳಿಗೆ ತಲುಪಬೇಕು. ಜನನೇ ಬಂದು ನಮ್ಮನ್ನು ಮಾತಾಡಿಸೋ ಥರ ನಾವು ಮಾಡ್ಕೋಬೇಕು. ಥ್ಯಾಂಕ್ ಯು.